ಎಲ್ಲರಿಗೂ ನಮಸ್ಕಾರ, ಸುಸ್ವಾಗತ. ನಿಮಗೇನಾದ್ರೂ ಗೊತ್ತಾ, ಪುರಿಯಲ್ಲಿ ಜಗನ್ನಾಥನ ಹೃದಯವು ನಿಜವಾಗ್ಲೂ ಇದೆಯಾ ಅಥವಾ ಕಟ್ಟುಕಥೆಯಾ ಎಂಬ ಗೊಂದಲಕ್ಕೆ ನಿಮಗೆ ಉತ್ತರ ಈ ಕಥೆಯ ಮೂಲಕ ಸಿಗುತ್ತದೆ. ಬನ್ನಿ, ಕಥೆಯನ್ನು ಮುಂದುವರಿಸೋಣ. ಬಹಳ ಕಾಲದ ಹಿಂದೆ, ಮಹಾಭಾರತ ಯುದ್ಧದ ಅಂತ್ಯದಲ್ಲಿ, ಗಾಂಧಾರಿ ತನ್ನ 100 ಪುತ್ರರನ್ನು ಕಳೆದುಕೊಂಡು ಅಪಾರ ದುಃಖ ಮತ್ತು ವೇದನೆಯಲ್ಲಿ ಮುಳುಗಿದ್ದಳು. ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿತ್ತು. ಈ ಮಹಾಯುದ್ಧವನ್ನು ಕೃಷ್ಣನು ತಡೆಯಬಹುದಿತ್ತಲ್ಲವೇ? ಆತನ ದೈವಿ ಶಕ್ತಿಯಿಂದ ಈ ರಕ್ತಪಾತವನ್ನು ನಿಲ್ಲಿಸಬಹುದಿತ್ತಲ್ಲವೇ? ಆದರೆ ಕೃಷ್ಣನು ಹಾಗೆ ಮಾಡಲಿಲ್ಲ. ದುಃಖ, ಕೋಪ ಮತ್ತು ಅಸಹಾಯತೆಯಿಂದ ಗಾಂಧಾರಿ ಕೃಷ್ಣನಿಗೆ ಭಾರೀ ಶಾಪವನ್ನಿಟ್ಟಳು. ಮುಂದಿನ 36 ವರ್ಷಗಳೊಳಗೆ ನಿನ್ನ ಯಾದವ ವಂಶವು ಪರಸ್ಪರ ಹತ್ಯೆಯಲ್ಲಿ ನಾಶವಾಗಲಿ ಮತ್ತು ದ್ವಾರಕಾ ನಗರ ಸಮುದ್ರದಲ್ಲಿ ಲೀನವಾಗಲಿ ಎಂದು ಶಪಿಸಿದಳು. ಕಾಲಚಕ್ರ ತಿರುಗಿತು. 36 ವರ್ಷಗಳು ಕಳೆದವು. ಗಾಂಧಾರಿಯ ಶಾಪದಂತೆ ಯಾದವರು ಪರಸ್ಪರ ಜಗಳವಾಡಿದರು. ಕೋಪ, ಅಹಂಕಾರ ಮತ್ತು ಮದ್ಯಪಾನದ ಮದದಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲತೊಡಗಿದರು. ಕೊನೆಗೆ ಯಾದವ ವಂಶ ಸಂಪೂರ್ಣವಾಗಿ ನಾಶವಾಯಿತು. ಮಹಾನ್ ನಗರ ದ್ವಾರಕ ಸಮುದ್ರದಲ್ಲಿ ಲೀನವಾಯಿತು. ಒಂದು ದಿನ ಭಗವಾನ್ ಶ್ರೀಕೃಷ್ಣನು ನದೀ ತೀರದಲ್ಲಿ ಒಂದು ಮರದ ಕೆಳಗೆ ವಿಶ್ರಾಂತಿಯಾಗಿದ್ದನು. ಆ ಸಮಯದಲ್ಲಿ ಜರ ಎಂಬ ಬೇಟೆಗಾರ ಅರಣ್ಯದಲ್ಲಿ ಬಂದು ಕೃಷ್ಣನ ಕೆಂಪಾಗಿ ಹೊಳೆಯುತ್ತಿದ್ದ ಪಾದತಳವನ್ನು ಜಿಂಕೆ ಎಂದು ತಪ್ಪಾಗಿ ಭಾವಿಸಿದನು. ಕ್ಷಣ ಮಾತ್ರದಲ್ಲೇ ವಿಷಬಾಣವನ್ನು ಹಾರಿಸಿದನು. ಆ ಬಾಣ ನೇರವಾಗಿ ಕೃಷ್ಣನ ಪಾದಕ್ಕೆ ತಗುಲಿತು. ತನ್ನ ತಪ್ಪು ಅರಿತ ಜರ ಭಯಭೀತನಾಗಿ ಅಳುತ್ತಾ ಹೇಳಿದನು, ಹೇ ಪ್ರಭು, ನಾನು ಮಹಾಪಾಪ ಮಾಡಿದ್ದೇನೆ, ನನಗೆ ಕ್ಷಮೆ ಇಲ್ಲ. ಆಗ ಕೃಷ್ಣನು ನಗುತ್ತಾ ಶಾಂತವಾಗಿ ಹೇಳಿದರು, ಜರ, ನೀನು ಯಾವುದೇ ಅಪರಾಧ ಮಾಡಿಲ್ಲ. ತ್ರೇತಾಯುಗದಲ್ಲಿ ನೀನು ವಾನರ ರಾಜ ವಾಲಿಯಾಗಿದ್ದೆ. ನಾನು ರಾಮನಾಗಿ ಮರೆಯ ಹಿಂದೆ ನಿಂತು ನಿನ್ನನ್ನು ಬಾಣದಿಂದ ಕೊಂದೆ. ಅದು ಯುದ್ಧ ನೀತಿಗೆ ವಿರುದ್ಧವಾಗಿತ್ತು. ಆ ಕರ್ಮ ಫಲವೇ ಇಂದು ಈ ರೂಪದಲ್ಲಿ ತೀರಿತು. ನೀನು ನಿನ್ನ ಪಾಪದಿಂದ ಮುಕ್ತನಾಗು. ಈ ಮಾತುಗಳೊಂದಿಗೆ ಭಗವಾನ್ ಶ್ರೀಕೃಷ್ಣನು ಲೋಕತ್ಯಾಗ ಮಾಡಿದರು. ದುಃಖಿತನಾದ ಜರ ಅರ್ಜುನನ ಬಳಿಗೆ ಹೋಗಿ ನಡೆದ ಎಲ್ಲ ಸಂಗತಿಗಳನ್ನು ವಿವರಿಸಿದನು. ಈ ಸುದ್ದಿ ಕೇಳಿ ಅರ್ಜುನನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅವನು ಶ್ರೀಕೃಷ್ಣನ ಅಂತ್ಯಕ್ರಿಯೆಯನ್ನು ತಾನೇ ನೆರವೇರಿಸಿದನು. ಶ್ರೀಕೃಷ್ಣನ ದೇಹ ಸಂಪೂರ್ಣವಾಗಿ ಭಸ್ಮವಾಯಿತು. ಆದರೆ ಆತನ ಹೃದಯ ಮಾತ್ರ ದೈವಿಕವಾಗಿ ಜೀವಂತವಾಗಿಯೇ ಉಳಿದಿತು. ಅರ್ಜುನನು ಆ ದೈವಿಕ ಹೃದಯವನ್ನು ಒಂದು ಮರದ ತುಂಡಿನ ಮೇಲೆ ಇಟ್ಟು ನದಿಯಲ್ಲಿ ಹರಿಬಿಟ್ಟನು. ಕಾಲದ ಹರಿವಿನಲ್ಲಿ ಅದು ಒಡಿಶಾದ ಮಹಾನದಿಯ ತೀರವನ್ನು ತಲುಪಿತು. ಅಲ್ಲಿ ಶಬರ ಜನಾಂಗ ವಾಸವಿತ್ತು. ಅವರ ನಾಯಕನ ಹೆಸರು ವಿಶ್ವವಸು. ಆತ ಆ ದೈವಿಕ ಹೃದಯದಿಂದ ಹೊರಬರುತ್ತಿದ್ದ ಪ್ರಕಾಶವನ್ನು ಕಂಡನು. ಅದರ ಮಹತ್ವವನ್ನು ಅರಿತು ಅದನ್ನು ಒಂದು ಗುಪ್ತ ಗುಹೆಯಲ್ಲಿ ಸ್ಥಾಪಿಸಿದನು ಮತ್ತು ನೀಲಮಾಧವ ಎಂಬ ಹೆಸರಿನಿಂದ ಪೂಜಿಸಲಾರಂಭಿಸಿದನು. ಈ ರಹಸ್ಯ ಶಬರ ಜನಾಂಗದವರ ಹೊರತು ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಆ ಸಮಯದಲ್ಲಿ ಅವಂತಿಯಲ್ಲಿ ಇಂದ್ರದ್ಯುಮ್ನ ಎಂಬ ರಾಜನಿದ್ದನು. ಅವನು ವಿಷ್ಣುವಿನ ಮಹಾಭಕ್ತನಾಗಿದ್ದನು. ಒಂದು ದಿನ ನಾರದ ಮುನಿಗಳು ಬಂದು ಹೇಳಿದರು, ಮಹಾರಾಜ, ಒಡಿಶಾದಲ್ಲಿ ನೀಲಮಾಧವ ಎಂಬ ದಿವ್ಯ ರೂಪದಲ್ಲಿ ಭಗವಾನ್ ವಿಷ್ಣು ಪೂಜಿತರಾಗುತ್ತಿದ್ದಾರೆ. ಅತ್ಯಂತ ಸಂತೋಷಗೊಂಡ ರಾಜನು ತನ್ನ ಪುರೋಹಿತ ವಿದ್ಯಾಪತಿಯನ್ನು
ನೀಲಮಾಧವನನ್ನು ಹುಡುಕಲು ಕಳುಹಿಸಿದನು. ದೀರ್ಘ ಪ್ರಯಾಣದ ನಂತರ ವಿದ್ಯಾಪತಿ ಶಬರ ಪ್ರದೇಶವನ್ನು ತಲುಪಿದನು. ಅಲ್ಲಿ ವಿಶ್ವಬಸುವನ್ನು ಭೇಟಿಯಾದನು. ಆದರೆ ವಿಶ್ವಬಸು ಗುಹೆಗೆ ಕರೆದು ಹೋಗಲು ಒಪ್ಪಲಿಲ್ಲ. ಕಾಲಕ್ರಮೇಣ ವಿದ್ಯಾಪತಿ ವಿಶ್ವಬಸುವಿನ ಮಗಳು ಲಲಿತೆಯನ್ನು ವಿವಾಹ ಮಾಡಿಕೊಂಡನು. ನಂತರ ಲಲಿತೆಯ ಮನವಿಗೆ ಮಣಿದ ವಿಶ್ವಬಸು ಒಂದು ಷರತ್ತಿನ ಮೇಲೆ ಒಪ್ಪಿದನು. ವಿದ್ಯಾಪತಿಯ ಕಣ್ಣು ಕಟ್ಟಬೇಕು. ವಿದ್ಯಾಪತಿ ಒಪ್ಪಿಕೊಂಡನು. ಆದರೆ ಜಾಣತನದಿಂದ ತನ್ನ ಬಳಿ ಸರಿಸಾ ಬೀಜಗಳನ್ನು ಇಟ್ಟುಕೊಂಡನು. ಗುಹೆಗೆ ಹೋಗುವ ಮಾರ್ಗದಲ್ಲಿ ಅವುಗಳನ್ನು ಚೆಲ್ಲುತ್ತಾ ಹೋದನು. ಗುಹೆಯೊಳಗೆ ನೀಲಮಾಧವನ ದಿವ್ಯ ರೂಪವನ್ನು ಕಂಡು ಅವನು ಭಕ್ತಿಯಿಂದ ಮಂತ್ರಮುಗ್ಧನಾದನು. ಮತ್ತೆ ರಾಜನ ಬಳಿ ಹಿಂದಿರುಗಿ ಎಲ್ಲವನ್ನೂ ವಿವರಿಸಿದನು. ಕೆಲವು ತಿಂಗಳುಗಳ ನಂತರ ಸರಿಸಾ ಬೀಜಗಳು ಗಿಡಗಳಾಗಿ ಬೆಳೆದವು. ಅವುಗಳ ಹಾದಿಯನ್ನು ಅನುಸರಿಸಿ ರಾಜ ಇಂದ್ರದ್ಯುಮ್ನನು ಗುಹೆಗೆ ಬಂದನು. ಆದರೆ ನೀಲಮಾಧವ ಅಲ್ಲಿ ಕಾಣಿಸಲಿಲ್ಲ. ದುಃಖಿತನಾದ ರಾಜನಿಗೆ ಆ ರಾತ್ರಿ ಭಗವಾನ್ ವಿಷ್ಣು ಸ್ವಪ್ನದಲ್ಲಿ ದರ್ಶನ ನೀಡಿದರು. ಸಮುದ್ರ ತೀರಕ್ಕೆ ಹೋಗು. ಅಲ್ಲಿ ದಿವ್ಯ ಗುರುತುಗಳಿರುವ ಒಂದು ದೊಡ್ಡ ಕೆಂಪು ಮರದ ತುಂಡು ಸಿಗುತ್ತದೆ. ಅದರಿಂದ 3 ಮೂರ್ತಿಗಳನ್ನು ನಿರ್ಮಿಸು. ಆದರೆ ಆ ಮರವನ್ನು ಯಾರೂ ಕೆತ್ತಲಾರರು. ಆಗ ವೃದ್ಧ ಶಿಲ್ಪಿಯ ರೂಪದಲ್ಲಿ ವಿಶ್ವಕರ್ಮನು ಬಂದು 21 ದಿನಗಳು ಯಾರೂ ಅಡ್ಡಿಪಡಿಸದೆ ಕೆಲಸ ಮಾಡಲು ಬಿಡಬೇಕು ಎಂದು ಷರತ್ತು ಹಾಕಿದನು. 15ನೇ ದಿನ ಶಿಲ್ಪದ ಶಬ್ದ ನಿಂತು ರಾಣಿ ಗುಂಡಿಚಾದ ಒತ್ತಡದಿಂದ ಬಾಗಿಲು ತೆರೆಯಲಾಯಿತು. ಕ್ಷಣದಲ್ಲಿ ವಿಶ್ವಕರ್ಮನು ಅಂತರ್ಧಾನನಾದನು. ಅಲ್ಲಿ ಮೂರ್ತಿಗಳು ಅಪೂರ್ಣವಾಗಿದ್ದವು. ಕೈಗಳಿಲ್ಲ, ಕಾಲುಗಳಿಲ್ಲ. ಆದರೆ ಆ ಮೂರ್ತಿಗಳಲ್ಲಿ ದೈವಿಕ ಸ್ಪಂದನೆಯಿತ್ತು. ಶ್ರೀಕೃಷ್ಣನ ಹೃದಯ ಅದರೊಳಗೆ ವಾಸಿಸುತ್ತಿತ್ತು. ಅಂತೆಯೇ ಪುರಿಯಲ್ಲಿ ಶ್ರೀ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾದೇವಿಯರು ಸ್ಥಾಪಿತರಾದರು. ಅಪೂರ್ಣ ದೇಹ, ಆದರೆ ಪೂರ್ಣ ದೈವಿಕತೆ. ಇಂದಿಗೂ ಶ್ರೀ ಜಗನ್ನಾಥನು ಜೀವಂತ ದೇವರು, ಭಕ್ತರ ನೋವು ಕೇಳುವ ದೇವರು, ಎಲ್ಲರಿಗೂ ಸಮಾನನಾದ ದೇವರು ಎಂದು ಲೋಕದ ಹೃದಯದಲ್ಲಿ ವಾಸಿಸುತ್ತಾನೆ. ಗೆಳೆಯರೆ, ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ಅರ್ಥಪೂರ್ಣ ಕಥೆಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಗಳ ಅಪ್ಡೇಟ್ ತಕ್ಷಣ ಸಿಗಲು ಬೆಲ್ ಐಕನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.